ನಮಸ್ಕಾರ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಸ್ವಾಗತ. ಈ ಹೊತ್ತು ನಾನು ನಿಮ್ಮ ಮುಂದೆ ಬಂದಿರುವಂಥದ್ದು ಬ್ರ್ಯಾಟ್ ಬಗ್ಗೆ ಮಾತಾಡೋದಕ್ಕೆ. ಇದೇನಪ್ಪ ಶುಕ್ರವಾರ ಸಿನಿಮಾ ರಿಲೀಸ್ ಆಯಿತು, ಸೋಮವಾರ ವೀಡಿಯೋ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಬಟ್ ಆ್ಯಕ್ಚುಲಿ ನಾನು ಸ್ವಲ್ಪ ಈ ಸಿನಿಮಾ ನೋಡೋದು ತಡ ಆಯಿತು. ನೋಡಬೇಕು ಅಂತ ತುಂಬ ಕುತೂಹಲದಿಂದ ಇದ್ದೆ, ಆದರೆ ಕಾರಣಾಂತರಗಳಿಂದ ಆ ಟೈಮ್ಗೆ ಸಿನಿಮಾ ನೋಡೋಕ್ಕಾಗಿಲ್ಲ. ನಿನ್ನೆ ರಾತ್ರಿ ಸಿನಿಮಾಗೆ ಹೋಗಿದ್ದೆ. ಸಿನಿಮಾ ನೋಡಿದ್ಮೇಲೆ ನಿಮಗೆ ಒಂದಷ್ಟು ವಿಷಯ ಹೇಳಲೇಬೇಕು, ಈ ಸಿನಿಮಾದ ಬಗ್ಗೆ ಮಾತಾಡಲೇಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಬ್ರ್ಯಾಟ್ ಸಿನಿಮಾ ಆ್ಯಕ್ಚುಲಿ ನಾನು ನೋಡೋಕ್ಕಿಂತ ಮೊದಲೇ ಚಿತ್ರತಂಡವನ್ನು ಮಾತಾಡಿಸಿದ್ದೆ. ಕೃಷ್ಣ ಮತ್ತು ಮನೀಷಾ, ಹಾಗೆಯೇ ಡ್ರ್ಯಾಗನ್ ಮಂಜು ಮತ್ತು ಶಶಾಂಕ್ ಅವ್ರನ್ನ. ಅಂದರೆ ಅವರೆಲ್ಲರೂ ಮಾತಾಡಿದಾಗ ನನ್ನೊಳಗಡೆ ಒಂದು ಇಮ್ಯಾಜಿನೇಷನ್ ಫಾರ್ಮ್ ಆಗಿತ್ತು. ಈ ಸಿನಿಮಾ ಹೀಗಿರ್ಬೋದು, ಹಾಗಿರ್ಬೋದು, ಈ ಟ್ರೀಟ್ಮೆಂಟ್ ಹೇಗಿರ್ಬೋದು ಅನ್ನೋದೊಂದು ಕಲ್ಪನೆ ಇತ್ತು. ಜೊತೆಗೆ ಆ ಒಂದು ಮೈಂಡ್ಸೆಟ್ಟಲ್ಲಿ ನಾನು ಹೋದೆ. ಬಟ್ ಯೂಶ್ವಲಿ ನಾನು ಯಾವುದೇ ಸಿನಿಮಾ ನೋಡೋಕೆ ಹೋದರೂ ಯಾವುದೋ ಮೈಂಡ್ಸೆಟ್ ಇಟ್ಕೊಳ್ಳೋದಿಲ್ಲ. ಬಟ್ ಇದರಲ್ಲಿ ಆಲ್ರೆಡಿ ನಾನು ಅವ್ರ ಜೊತೆಗೆ ಮಾತಾಡಿ ಒಂದಷ್ಟು ಒಳಗಡೆ ಹಿಂಗಿರ್ಬೋದೇನೋ ಹಂಗಿರ್ಬೋದು ಅಂತ ಒಂದು ಕುತೂಹಲ ಇತ್ತು. ಬಟ್ ಈ ಒಂದು ಸಿನಿಮಾದೊಳಗಡೆ ಹೋದಾಗ ತುಂಬ ಪ್ಲೈನಾಗಿ ಬ್ಲ್ಯಾಂಕ್ ಆಗೋಗಿ ಕೂತ್ಕೊಂಡೆ. ಸೊ ಸಿನಿಮಾ ಸ್ಟಾರ್ಟ್ ಆಯಿತು. ಸೊ ಮೊದಲಿಗೆ ಶಶಾಂಕ್ ಅವರ ಇಷ್ಟು ಸಿನಿಮಾಗಳು, ಇಷ್ಟು ಜಾನರ್ಗಳು ಅವ್ರೇನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರದ್ದೇ ಆದಂಥ ಒಂದು ಟೇಸ್ಟು, ಅವ್ರದ್ದು ಸಿಗ್ನೇಚರು ಸಿನಿಮಾದ ಉದ್ದಕ್ಕೂ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ದ ವೇ ಟ್ರೀಟ್ ಮಾಡಿರುವಂಥ ರೀತಿ ಈ ಒಂದು ಕಥೆನ ಇವತ್ತಿನ ಮಟ್ಟಿಗೆ ಈ ಒಂದು ಸಬ್ಜೆಕ್ಟು, ಈ ಒಂದು ಕಂಟೆಂಟು ಸೆನ್ಸೇಷನಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈಟ್ ಟೈಮಲ್ಲಿ ರೈಟ್ ಕಂಟೆಂಟು ರೈಟ್ ವೇನಲ್ಲಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ದುಡ್ಡು, ದಂಧೆ, ಈ IPL, ಕ್ರಿಕೆಟು, ಬೆಟ್ಟಿಂಗು, ದಂಧೆ ಅಂದರೆ ನಾಟ್ ಓನ್ಲಿ ಕ್ರಿಕೆಟ್, ತುಂಬ ಬೆಟ್ಟಿಂಗ್ಗಳು ಅದು ಇದು ನಡೆಯುತ್ತೆ. ಬಟ್ ಈ ಕ್ರಿಕೆಟ್ ಮೇಲೆ, ಈ ಕ್ರಿಕೆಟ್ ಬೆಟ್ಟಿಂಗ್ ಮೇಲೆ ಅವರು ತಗೊಂಡಿರುವಂತಹ ಎಳೆ ಮತ್ತು ಫೋಕಸ್ ಮಾಡಿರುವಂಥ ರೀತಿ ನನಗೆ ಭಾಳ ಇಷ್ಟ ಆಯಿತು. ಅಂದರೆ ಇವತ್ತಿಗೆ ನಡೀತಾ ಇರುವಂಥ, ಪ್ರಸ್ತುತವಾಗಿ ನಡೀತಾ ಇರುವಂತಹ ವಿಷಯ ಇದು. ಅಂದರೆ ಆ ಒಂದು ಬೆಟ್ಟಿಂಗು, ದಂಧೆಗೆ ಸಿಲುಕಿ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಮನೆ ಮಠವನ್ನು ಮಾರ್ಕೊಂಡಿದ್ದಾರೆ, ಜೀವನನ ಹಾಳು ಮಾಡ್ಕೊಂಡಿದ್ದಾರೆ. ಅಂದರೆ ಒಂದು ಸಣ್ಣ ಆಸೆ, ಆ ಆಸೆಯಿಂದ ಆಸೆ ಬುರುಕುತನಕ್ಕೆ ಬಿದ್ದಾಗ, ಅದ್ರ ಒಳಗಡೆ ಸಿಲ್ಕೊಂಡಾಗ ಅದರಿಂದ ಆಚೆ ಬರಲಾರದೆ ಒದ್ದಾಡುವಂಥ ರೀತಿ. ಸೊ ಅದು ತುಂಬ ಅಚ್ಚುಕಟ್ಟಾಗಿ ರಿಯಲಿಸ್ಟಿಕ್ಕಾಗಿ ಕಟ್ಕೊಂಡಿದೆ. ಒಂದು ಪ್ರಾಮಾಣಿಕತೆ ಜೊತೆಗೆ ಸಮಾಜದಲ್ಲಿ ಬದುಕೋದೇ ಹೀಗೆ, ಇರೋದೇ ಹೀಗೆ ಅನ್ನೋ ಒಂದು ಕರಪ್ಷನ್ ಲೇಯರು, ಒಂದು ಪ್ರಾಮಾಣಿಕತೆ ಲೇಯರು, ಆ ಎರಡೂ ಲೇಯರ್ನ ಬೆಸ್ತ್ಕೊಂಡು ಶಶಾಂಕ್ ಅವರು ಈ ಒಂದು ಸಿನಿಮಾನ ಮಾಡಿದ್ದಾರೆ. ಸಾಂಸಾರಿಕವಾಗಿ ನೋಡುವಂತಹ ಸಿನಿಮಾ, ಎಸ್ಪೆಷಲಿ ಯೂತ್ಸು ನೋಡಲೇಬೇಕಾಗಿರುವಂಥ ಸಿನಿಮಾ. ಡಾರ್ಲಿಂಗ್ ಕೃಷ್ಣ ಅವರು ನಾಯಕ ನಟನಾಗಿ ಈ ಒಂದು ಸಿನಿಮಾದಲ್ಲಿ ಅವ್ರು ಕೊಟ್ಟಿರೋ ಕ್ಯಾರೆಕ್ಟ್ರು, ಕ್ರಿಸ್ಟಿಯನ್ ಅನ್ನೋ ಕ್ಯಾರೆಕ್ಟ್ರು, ಅದು ಇವತ್ತಿನ ಯೂತ್ಸ್ನ ಪ್ರತಿನಿಧಿಸುತ್ತೆ. ಮತ್ತು ಇವತ್ತಿನ ಮೈಂಡ್ಸೆಟ್, ಮೈಂಡ್ಸೆಟ್ನ ತಿಳಿಸೋದಂಥ ಒಂದು ಕ್ಯಾರೆಕ್ಟ್ರು. ಮತ್ತು ಮನೀಷಾ ನಾಯಕಿಯಾಗಿ ಅವ್ರಿಗೆ ತುಂಬ ದೊಡ್ಡ ಭವಿಷ್ಯ ಕಾಣುತ್ತೆ. ಶಶಾಂಕ್ ಅವರ ಸಿನಿಮಾಗಳಲ್ಲಿ ಅವರು ಪರಿಚಯಿಸಿದಂಥ ನಟರು, ನಟಿಯರು ಎಲ್ಲರೂ ಕೂಡ ಯಾವಾಗಲೂ ಒಂದಷ್ಟು ಸಿನಿಮಾಗಳನ್ನು ಮಾಡುವಂತಹ ಆ ಕೆಪಾಸಿಟಿಯನ್ನು ಹೊಂದಿರ್ತಾರೆ. ಆ ರೀತಿಯಾದಂಥ ಒಂದು ಮೋಲ್ಡ್ನೆಸ್ನ ಅವ್ರು ಮಾಡಿರ್ತಾರೆ. ಸೊ ಈ ಸಿನಿಮಾದಲ್ಲಿ ತುಂಬ ಹೈಲೈಟ್ಸ್ ಇದೆ. ಅಂದರೆ ನಾನು ಇದನ್ನು ವಿಮರ್ಶೆ ಅಂತ ಮಾಡ್ತಿಲ್ಲ, ನಾನು ಅಭಿಪ್ರಾಯ ಹೇಳ್ತಾ ಇದ್ದೀನಿ. ನಾನು ನೋಡಿದಾಗ ನನಗೆ ಏನು ಅನ್ನಿಸ್ತು ಅನ್ನೋದನ್ನಷ್ಟೇ ನಾನು ಹೇಳ್ತೀನಿ. ಸೊ ಟೆಕ್ನಿಕಲಿ ಈ ಸಿನಿಮಾ ತುಂಬ ಸ್ಟ್ರಾಂಗ್ ಆಗಿದೆ. ಎಸ್ಪೆಷಲಿ ಬಳಸಿರೋಂಥ ಲೈಟಿಂಗ್ ಪ್ಯಾಟ್ರನ್ನು ಮತ್ತು ಹಿನ್ನೆಲೆ ಸಂಗೀತ, ಪ್ರತಿ ಸೀಕ್ವೆನ್ಸ್ಗೂ, ಪ್ರತಿ ಮೂಡ್ಗೂ ಆ ಚೇಂಜ್ ಓವರ್ನ ಸಿನಿಮಾದುದ್ದಕ್ಕೂ ತಗೊಂಡೋಗಿರೋ ರೀತಿ. ಅಂದರೆ ಲವ್ ಬಂದಾಗ ಬೇರೆ ಮೂಡ್ಗೆ ಹೋಗ್ತೀವಿ, ಎಮೋಷನ್ ಬಂದಾಗ ಬೇರೆ ಮೂಡ್ಗೆ ಹೋಗ್ತೀವಿ, ಫ್ಯಾಮಿಲಿ ಬಂದಾಗ ಬೇರೆ ಮೂಡ್ಗೆ ಹೋಗ್ತೀವಿ, ಕ್ರಿಕೆಟು ಬೆಟ್ಟಿಂಗ್ ಅಂತ ಬಂದಾಗ ಬೇರೆ ಮಾಡ್ತೀವಿ, ಬಿಸ್ನೆಸ್ ಅಂತ ಬಂದಾಗ ಬೇರೆ ಮೂಡ್ಗೆ ಹೋಗ್ತೀವಿ. ಆ್ಯಂಡ್ ನನಗೆ ಥಿಯೇಟ್ರಲ್ಲಿ ಲಾಸ್ಟ್ ಆ ಒಂದು ಸೀಕ್ವೆನ್ಸ್ ಏನಿದೆ, ಲಾಸ್ಟ್ 22 ಮಿನಿಟ್ಸ್ ಏನಿದೆ ಸಿನಿಮಾ, ಅಲ್ಲಿ ತುಂಬ ಎಕ್ಸೈಟಿಂಗ್ ಅನಿಸಿದ್ದು. ನನ್ನ ಎಲ್ಲೋ ಒಂದು ಕಡೆ ಏನಪ್ಪ ಇದು, ಏನೋ ಬೇರೆ ಏನೋ ಹೋಗ್ತಾ ಇದೆಯಲ್ಲ, ಅಂದರೆ ಆ ಪ್ರಶ್ನೆಗಳನ್ನು ಹೇಳ್ತಾ ಅಂದರೆ ಒಂದು ಫಸ್ಟಿಗೆ ಹಿಂಗೆ ಕೂತಿದ್ದವರು ಮುಂದೆ ಬಂದು ಕೊನೆಗೆ ಎಡ್ಜಿಗೆ ತರುವಂಥ ಒಂದು ಪ್ರಯತ್ನ ಆಗಿದೆ. ಸೊ ಲಾಸ್ಟ್ 22 ಮಿನಿಟ್ಸ್ ಈ ಸಿನಿಮಾ ಸೂಪರ್ ಎಕ್ಸ್ಟ್ರಾಡಿನರಿಯಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಆ ಸರ್ಪ್ರೈಸೇನೇ ಸಿನಿಮಾದ ತಾಕತ್ತು. ಅದನ್ನು ನಾನು ಹೇಳಿದ್ರೆ ಡಿಕೋಡ್ ಮಾಡ್ದಂಗೆ ಆಗುತ್ತೆ. ಎಸ್ಪೆಷಲಿ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಂದರೆ ಈ ಪೂರಿ ಜಗನ್ನಾಥ್ ಸಿನಿಮಾಗಳು, ಒಂದಷ್ಟು ಸಿನಿಮಾಗಳು ನಾವು ಹಿಂದೆ ನೋಡಿರ್ತೀವಿ. ಅಂದರೆ ಒಬ್ಬ ನಾಯಕನನ್ನು ಅವ್ನು ಕೊನೆಯವರೆಗೂ ಅವನೇನು ಅಂತ ಬಿಟ್ಕೊಡೋದೇ ಇಲ್ಲ, ಕೊನೆಯವರೆಗೂ ಆ ಒಂದು ತುದಿವರೆಗೂ ತೊಗೊಂಡ್ಬಂದು ಅಲ್ಲೊಂದು ಸರ್ಪ್ರೈಸ್ ಕೊಡ್ತಾರೆ. ಆ ಸರ್ಪ್ರೈಸೇ ಸ್ಪೆಷಲ್ ಅನಿಸುತ್ತೆ. ಸೊ ಬ್ರ್ಯಾಟಲ್ಲಿ ಆ ಥರದ್ದು ಒಂದು ಸರ್ಪ್ರೈಸ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಹೀರೋ ಕ್ಯಾರೆಕ್ಟರ್ ವಿಚಾರಕ್ಕೆ. ಆ್ಯಂಡ್ ರಮೇಶ್ ಇಂದಿರಾ ಅವರು ಡ್ರ್ಯಾಗನ್ ಮಂಜು ಥ್ರೂಔಟ್ ದ ಸಿನಿಮಾ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಈ ಸಲ ಆ್ಯಕ್ಚುಲಿ ಡ್ರ್ಯಾಗನ್ ಮಂಜು ಆ ವಿಲನ್ನು, ಆ ರಗ್ಗಡ್ಡು, ಆ ವಿಲನ್ನು, ಒಂದು ಆ ವಿಯರ್ಡ್ನೆಸ್ ಜೊತೆಗೆ, ಆ ವಿಯರ್ಡ್ನೆಸ್ ಅಂದರೆ ಇಡೀ ಸಿನಿಮಾ ಅವರು ಒಂಥರ ಬಟ್ಲರ್ ಇಂಗ್ಲೀಷ್ ಮಾತಾಡಿದ್ದಾರೆ. ಅವ್ರು ಯಾಕೆ ಇಂಗ್ಲೀಷ್ ಮಾತಾಡ್ತಾರೆ ಅನ್ನೋ ಒಂದು ಕ್ವಶನ್ ಮಾರ್ಕು, ಆ ಕ್ವಶನ್ ಮಾರ್ಕೆ ಪ್ರಮೋಷನ್ ಆಗ್ತಾ ಇದೆ. ನಾನು ಇವತ್ತು ಒಂದು ವಿಡಿಯೋ ನೋಡಿದೆ. ಆ್ಯಂಡ್ ಥ್ರೂ ಔಟ್ ದ ಸಿನಿಮಾ ಅವರ ಬಟ್ಲರ್ ಇಂಗ್ಲೀಷು ಒಂದು ಕಡೆ
ಆ ವಿಯರ್ಡ್ ಆಗಿ ಭಯ ಹುಡ್ಸೋದ್ರ ಜೊತೆಗೆ ಒಂದು ಲೇಯರಲ್ಲಿ ನಗಿಸ್ತಾನೆ ಹೋಗ್ತಾರೆ ಅವರು. ಸೊ ಮಂಜು ತುಂಬ ಒಳ್ಳೆ ಕಾಮಿಡಿನೂ ಮಾಡ್ಬೋದು ಅನ್ನೋ ಒಂದು ಸೆನ್ಸ್ ಅವರಲ್ಲಿ ಇದೆ ಅನ್ನೋದನ್ನ ಡೈರೆಕ್ಟರ್ ಇಲ್ಲಿ ಒಂದು ಲೇಯರಲ್ಲಿ ತೋರಿಸಿದ್ದಾರೆ. ಇನ್ನೊಂದು ಲೇಯರಲ್ಲಿ ಅವರು ವಿಯರ್ಡ್ ಆಗಿದ್ರೆ ಹೆಂಗಿರ್ತಾರೆ ಅನ್ನೋದನ್ನು ಕೂಡ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ರಮೇಶ್ ಇಂದಿರಾ ಅವರ ಪಾತ್ರ, ರಮೇಶ್ ಇಂದಿರಾ ಅವ್ರದ್ದು ಆ ರೀತಿಯಾದಂಥ ಅಂದರೆ ಆ ವೇರಿಯೇಷನ್ಸ್ನ ಕೊಟ್ಟಿದ್ದಾರೆ. ರಮೇಶ್ ಇಂದಿರಾ ಅವರು ಮತ್ತು ಇವ್ರ ಕಾಂಬಿನೇಷನ್ನೇ ಇಡೀ ಆ ಒಂದು ಸಿನಿಮಾದ ಮಜಾ ಕೊಡುತ್ತೆ. ಆ್ಯಂಡ್ ಅಚ್ಯುತ್ ಅವರು ತುಂಬ ಗಂಭೀರವಾದಂಥ ಪಾತ್ರ ಮತ್ತು ಅವರ ಪ್ರಾಮಾಣಿಕವಾದಂಥ ಪಾತ್ರ. ಅವರು ಅಚ್ಯುತ್ ಅವ್ರನ್ನ ನಾವು ಬೇರೆ ಬೇರೆ ಸಿನಿಮಾಗಳಲ್ಲಿ ತಂದೆಯಾಗಿ, ಒಂದು ನಿಷ್ಠಾವಂತ ತಂದೆಯಾಗಿ, ಒಂದು ಶಿಸ್ತಿನ ತಂದೆಯಾಗಿ ಅವ್ರನ್ನ ನೋಡಿದ್ದೀವಿ. ಈ ಸಿನಿಮಾದೊಳಗಡೆ ಅವರ ಒಂದು ಎನರ್ಜಿ, ಅವರ ಒಂದು ದಿಟ್ಟತನ ತುಂಬ ಇಷ್ಟ ಆಗುತ್ತೆ. ಇಂಥ ತಂದೆ ಅಂದರೆ ಇದ್ದಾಗ ಮಕ್ಕಳು ಯಾವತ್ತೂ ಚೆನ್ನಾಗಿರ್ತಾರೆ ಅನ್ನೋದಕ್ಕೆ, ಅಂದರೆ ಸಿನಿಮಾ ನೋಡಿದ್ರೆ ಅದು ಕೊನೆಗೆ ನಿಮ್ಗೆ ರಿವೀಲ್ ಆಗುತ್ತೆ. ಅದು ನಾನು ಬಿಡಿಸಿ ಹೇಳೋವಂಥದ್ದು ಬೇಕಾಗಿಲ್ಲ. ಅಂದರೆ ಪಾತ್ರಗಳು, ಕತೆ, ಪಾತ್ರ ಮತ್ತು ಮೇಕಿಂಗ್ ಎಲ್ಲವೂ ತುಂಬ ಅಚ್ಚುಕಟ್ಟಾಗಿ ಬ್ಲೆಂಡ್ ಆಗಿರುವಂಥ ಸಿನಿಮಾ ಇದು. ಈ ಸೀಸನ್ಗೆ ಹೇಳಿ ಮಾಡಿಸಿದಂಥ ಸಿನಿಮಾ. ಮೇ ಬಿ IPL ಟೈಮಲ್ಲಿ ಬಂದಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇದರ ಮೇಲೆ ಮಾತಾಡ್ತಾ ಇದ್ರೇನೋ ಅಂತ ಅನಿಸುತ್ತೆ. ಬಟ್ ಒಂದು ಒಳ್ಳೆ ಸಿನಿಮಾ, ಯೂತ್ಸ್ ನೋಡಲೇಬೇಕಾಗಿರೋಂಥ ಸಿನಿಮಾ. ಮನೆ ಮಂದಿಯೆಲ್ಲ ಕೂತು, ಅಂದರೆ ನಾನು ಥಿಯೇಟ್ರಿಗೆ ಹೋದಾಗ ಅಲ್ಲೆಲ್ಲ ನಗ್ತಾ ಇದ್ರು. ಅಂದರೆ ಸುಮಾರು ನಗಿಸುವಂಥ ವಿಷಯ ಇದೆ ಇದರಲ್ಲಿ. ಅಂದರೆ ಅದರ ಜೊತೆಗೆ ಎಮೋಷ್ನಲ್ ಆಗುವಂಥ ವಿಷಯ ಇದೆ, ಲವಬಲ್ ವಿಷಯ ಇದೆ. ತುಂಬ ಕಲರ್ಫುಲ್ ಆಗಿರುವಂಥ ಸಿನಿಮಾ, ಯೂತ್ಫುಲ್ ಸಿನಿಮಾ ಬ್ರೈಟು. ಸೊ ಈ ಸಂದರ್ಭಕ್ಕೆ ಇದು ನೋಡಬೇಕಾಗಿರುವಂಥ ಸಿನಿಮಾ. ಎಸ್ಪೆಷಲಿ ಈ ಜನ್ಜಿ ಮತ್ತು ಇವಾಗೇನು ಈ ಕ್ರಿಕೆಟು ಬೆಟ್ಟಿಂಗು ಅಂದರೆ ಈ ಒಂದು ಮೂಮೆಂಟಮ್ ಕ್ರಿಯೇಟ್ ಆಗಿದೆ. ಅದು ಒಂದು ಲೇಯರಲ್ಲಿ ಗೊತ್ತಿಲ್ಲದೆ ನಡೀತಾ ಇರೋವಂಥ ಒಂದು ವಿಷಯ ಸಮಾಜದೊಳಗಡೆ. ಸೊ ಆ ಒಂದು ವಿಷಯದತ್ತ ಬೆಳಕು ಚೆಲ್ಲಿ, ಅಂದರೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಸ್ಟ್ರಾಂಗ್ ಮೆಸೇಜ್ನ ಕೂಡ ಶಶಾಂಕ್ ಅವ್ರು ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾನೇ ನೋಡಬೇಕು. ನಾನು ಡಿಕೋಡ್ ಮಾಡೋಕ್ಕೆ ಇಷ್ಟಪಡಲ್ಲ ಈ ಸಿನಿಮಾನ. ಬ್ರೈಟ್ ಒಂದು ಒಳ್ಳೆ ಸಿನಿಮಾ ಈ ಸೀಸನ್ ಬಂದಿರೋಂಥದ್ದು, ಮಿಸ್ ಮಾಡದೆ ನೋಡಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಶಶಾಂಕ್ ಅವರ ಡೈರೆಕ್ಷನ್ ಸ್ಕಿಲ್ಸು ಈ ಸಿನಿಮಾದೊಳಗಡೆ ಬೇರೆ ರೀತಿಯಾಗಿ ಅವರು ಕೊಟ್ಟಿದ್ದಾರೆ. ಸೊ ಸಿನಿಮಾ ವಿದ್ಯಾರ್ಥಿಗಳಿಗೆ ಅಥವಾ ಸಿನಿಮಾಗಳನ್ನು ನೋಡಿ ಇಂಥ ಡೈರೆಕ್ಟರ್ಗಳನ್ನ ಫಾಲೋ ಮಾಡ್ತಿರೋವಂಥವ್ರಿಗೆ ಒಂದಷ್ಟು ವಿಷಯ ಈ ಸಿನಿಮಾದಿಂದ ಸಿಗುತ್ತೆ. ಆ್ಯಂಡ್ ಅರ್ಜುನ್ ಜನ್ಯ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಸುಮಾರು ಎಪಿಸೋಡ್ಸ್ ವೈಸ್ ಬಂಚಸ್ ಕೊಡ್ತಾರೆ. ಆ ಪ್ರತಿಯೊಂದು ಟ್ರೀಟ್ಮೆಂಟು ಟ್ರೆಂಡಿನೆಸ್ನ ಕ್ಯಾರಿ ಮಾಡಿದ್ದಾರೆ. ಅಂದರೆ ಆ ಯೂತ್ಫುಲ್ನೆಸ್ನ ಥ್ರೂಟ್ ದ ಸಿನಿಮಾ ಆ್ಯಂಡ್ ಆ ಸಸ್ಪೆನ್ಸ್ನ ತುಂಬ ಚೆನ್ನಾಗಿ ಎತ್ಕೊಂಡು ಹೋಗಿದ್ದಾರೆ. ಅದು ಇಷ್ಟ ಆಯಿತು. ಆ್ಯಂಡ್ ಸಿನಿಮಾಟೋಗ್ರಫಿ, ಲೈಟಿಂಗ್ ಪ್ಯಾಟರ್ನ್ ಅದೆರಡು ತುಂಬ ಜಾಣ್ಮೆಯಿಂದ ಮಾಡಿದ್ದಾರೆ. ಅಂದರೆ ಕಥೆಯ ಒಳಗಡೆ ಮೆಟಾಫರ್ಗಳು ತುಂಬ ಇದೆ. ಅಂದರೆ ಒಂದು ಕಲರು, ಆ ಲೈಟಿಂಗ್ ಒಂದು ಮೆಟಾಫರ್ ಹೇಳುತ್ತೆ. ಸೊ ಸಿನಿಮಾ ಡೆಪ್ತ್ ವಿಚಾರಕ್ಕೆ ಹೋದರೆ ತುಂಬ ವಿಷಯಗಳನ್ನು ನಾವು ಈ ಥರದ್ದೊಂದು ವಿಷಯಗಳನ್ನ ಚರ್ಚೆ ಮಾಡ್ಬೋದು. ಈ ಸಿನಿಮಾಲಿ ತುಂಬ ಲೀಲಾಜಾಲವಾಗಿ ರಪ್ಪಂತ ಮುಗ್ದು, ಅಂದರೆ ತುಂಬ ವಾವ್ ಆ ಥರ ಅಲ್ಲ, ಒಂದು ಒಳ್ಳೆ ಸಿನಿಮಾ, ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಈ ಸಿನಿಮಾ. 2 ಗಂಟೆ 30 ನಿಮಿಷ ಐ ಥಿಂಕ್ ಸಿನಿಮಾ ಇದೆ. ಗೊತ್ತಾಗಲ್ಲ, ಡ್ಯೂರೇಷನ್ ಅಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಗಲ್ಲ. ಸಿನಿಮಾ ನೋಡಿಸ್ಕೊಂಡು ಹೋಗುವಂಥದ್ದು, ಅಂದರೆ ವಾಟ್ ನೆಕ್ಸ್ಟ್ ಅನ್ನೋದು. ಸೊ ಇಂಟರ್ವಲ್ ಪಾಯಿಂಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಟ್ ಮಾಡಿದರು. ಆ್ಯಂಡ್ ಅಗೇನ್ ನಾನು ಇದು ಕ್ರಿಕೆಟರ್ ಇರ್ತಾರೆ, ಬಟ್ ಟೆಕ್ನಿಕಲ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಹಿಂದ್ಗಡೆ ಬರೋಂಥ ಕಾಮೆಂಟ್ರಿ ಆಗಿರ್ಬೋದು, ಒಂದು IPL ಮ್ಯಾಚ್ಗಳನ್ನ ನೋಡ್ತಾ ನಮ್ಗೆ ಹೆಂಗೆ ನಾವು ಒಂದು ಎಂಜಾಯ್ ಮಾಡ್ತೀವೋ, ಅಥವಾ RCB ಮ್ಯಾಚ್ ನೋಡಿದಾಗ ನಮ್ಗೆ ಹೆಂಗೆ ಫೀಲ್ ಆಗುತ್ತೋ, ಈ ಸಿನಿಮಾ ನೋಡಿದಾಗ ಹಂಗೆ ಫೀಲ್ ಆಗುತ್ತೆ ಅಂತ ಮಾತ್ರ ಹೇಳ್ಬೋದು. ಸೊ ಬ್ರೈಟು ತುಂಬ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾ ಇದೆ. ಸೊ ಇವತ್ತು ಮಂಡೇ ವೀಕ್ ಡೇ, ಇವತ್ತು ಅವ್ರದ್ದೊಂದು ಪ್ರೆಸ್ ಮೀಟ್ ಕೂಡ ಆಯಿತು, ಸಕ್ಸಸ್ ಮೀಟ್ ಆಯಿತು. ಒಂದಷ್ಟು ಕ್ಯಾರೆಕ್ಟರ್ಗಳು ಸ್ಟೇಜ್ ಮೇಲೆ ಬಂದು ಮಾತಾಡಿದ್ವು. ಸಿನಿಮಾ ರಿಲೀಸ್ ಬಿಫೋರ್ ಅವರೆಲ್ಲ ಬಂದಿರಲಿಲ್ಲ. ಆ್ಯಕ್ಚುಲಿ ಆ ಎಲ್ಲ ಕ್ಯಾರೆಕ್ಟರ್ಗಳು ಮಜಾ ಕೊಡ್ತವೆ. ಸೊ ನೀವು ಆಲ್ರೆಡಿ ಪ್ರೆಸ್ ಮೀಟು ಈ ಥರದ ವಿಷಯಗಳನ್ನೆಲ್ಲ ನೀವು ಕಂಟೆಂಟ್ಸ್ ನೋಡಿದರೆ ಖಂಡಿತವಾಗ್ಲೂ ಈ ಸಿನಿಮಾಗೆ ಹೋಗಿ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹೊತ್ತು ಇದು ವಿಶೇಷ. ಬ್ರೈಟು ಈ ವಾರ ನೋಡಿ ತುಂಬ ಚೆನ್ನಾಗಿರುವಂಥ ಸಿನಿಮಾ ಬಂದಿದೆ, ಥಿಯೇಟ್ರ್ಗಳಲ್ಲಿದೆ. ಸೊ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದಂಥ ಸಿನಿಮಾ. ಇದಿಷ್ಟು ಮಾತ್ರ ಹೇಳ್ತೀನಿ. ನಮಸ್ಕಾರ.